ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಕಿಯ ಐಷಾರಾಮಿ ಜೀವನವೇ ನಲಪಾಡ್ಗೆ ಸಂಕಷ್ಟ ಆಯ್ತಾ? ಹಾಗಾದ್ರೆ ಏನಾಗಿರಬಹುದು? ಶ್ರೀಕಿಯ ಐಫೈ ಲೈಫ್ ಸ್ಟೈಲ್ಗೆ ನಲಪಾಡ್ನಂದೇ ಫೈನಾನ್ಸ್ ಅಂತೆ, ಅಂದ್ರೆ ಅವರೇ ದುಡ್ಡನ್ನ ಕೊಡ್ತಾ ಇದ್ರು ಅಂತ ಇದೀಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಕಿಯ ಹೈಫೈ ಲೈಫ್ ಸ್ಟೈಲ್ಗೆ ನಲಪಾಡ್ನದ್ದೇ ಫೈನಾನ್ಸ್ ಸಹಾಯನಂತೆ. ಶ್ರೀಕಿಗೆ ಹಣದ ವ್ಯವಹಾರದ ದಾಖಲೆಯೊಂದಿಗೆ ಇಡಿ ವಿಚಾರಣೆಯನ್ನ ಮಾಡ್ತಾ ಇದೆ. ಇದೀಗ ಶ್ರೀಕಿಗೆ ಅಷ್ಟು ಫೈನಾನ್ಸ್ ಮಾಡಿದ್ದು, ಇಬ್ಬರ ವ್ಯವಹಾರದ ಬಗ್ಗೆ ಸಾಕ್ಷಿ ಕೂಡ ಪತ್ತೆಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಶ್ರೀಕಿಯ ಐಷಾರಾಮಿ ಜೀವನವೇ ನಲಪಾಡ್ಗೆ ಸಂಕಷ್ಟ ಆಗಿದ್ದ. ಅಲ್ಲಿವರೆಗೂ ಗೊತ್ತಾಗ್ತಾ ಇರ್ಲಿಲ್ವಾ? ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಐಫೈ ಲೈಫ್ ಅನ್ನ ಬಾಳೋದಕ್ಕೆ ನಲಪಾಡ್ ಅವರು ಸಹಾಯ ಮಾಡಿದ್ರ, ಹಣದ ಸಹಾಯ ಮಾಡಿದ್ರಿಂದ ಇದೀಗ ಸಿಗಾಕೊಂಡಿದ್ದ. ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಇದೀಗ ಹಲವು ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆ ದಾಖಲೆಗಳಲ್ಲಿ ಡಿಜಿಟಲ್ ದಾಖಲೆಗಳಾಗಿರಬಹುದು, ಜೊತೆಯಲ್ಲಿ ವಿದೇಶಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ದಾಖಲೆಗಳು, ಹೀಗೆ ಹಲವು ದಾಖಲೆಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಡಿಎ ಅಧ್ಯಕ್ಷ ಶಾಸಕ ಹ್ಯಾರಿಸ್ ನಲಪಾಡ್ಗೆ ಇಡಿ ಅಧಿಕಾರಿಗಳು ನಿನ್ನೆ ಶಾಕ್ ಅನ್ನ ಕೊಟ್ಟಿದ್ದಂಥದ್ದು. ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗ ಹಕೀಬ್ ಶ್ರೀಕಿಗೂ ಕೂಡ ಬಿಸಿಯನ್ನ ಮುಟ್ಟಿಸುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ 12 ಸ್ಥಳಗಳಲ್ಲಿ ಶೋಧ ಕಾರ್ಯವನ್ನ ಕೂಡ ಮಾಡಲಾಯಿತು. ಹಲವು ದಾಖಲೆಗಳನ್ನ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ಮನೆಯಲ್ಲೇ ಇದ್ರು ಹ್ಯಾರಿಸ್ ಅವರು. ಪುತ್ರ ನಲಪಾಡ್ಗೆ ಇಡಿ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ಹಲವು ಇನ್ಫಾರ್ಮೇಶನ್ಗಳನ್ನ ಕೂಡ ಈ ಸಂದರ್ಭದಲ್ಲಿ ಪಡೆದುಕೊಂಡಿರುವಂಥದ್ದು. ಸತತವಾಗಿ ದಾಳಿ ಆದ ನಂತರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇದೀಗ ಇನ್ನಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂಥದ್ದು. 2015-2016ರಲ್ಲಿ ಐಷಾರಾಮಿ ಪೋರ್ಷೆ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು. ಲ್ಯಾವೆಲ್ಲಾ ರಸ್ತೆಯ ಸೆಕೆಂಡ್ ಹ್ಯಾಂಡ್ ಶೋರೂಮ್ ನಲ್ಲಿ ಖರೀದಿಗೆ ತಯಾರಿ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪೋರ್ಷೆ ಕಾರಿನ ಟೆಸ್ಟ್ ಡ್ರೈವ್ಗೆ ಮುಂದಾಗಿದ್ರು ನಲಪಾಡ್ ಅಂಡ್ ಗ್ಯಾಂಗ್. ನಲಪಾಡ್, ಶ್ರೀಕಿ, ಡಿಜಿಪಿ ಒಬ್ರು ಪುತ್ರನಿಂದ ಪೋರ್ಷೆ ಕಾರಿನ ಟೆಸ್ಟ್ ಡ್ರೈವ್. ಈ ಸಂದರ್ಭದಲ್ಲಿ ಪೋರ್ಷೆ ಕಾರಿನಲ್ಲಿ ಸಿಗರೇಟ್ ಸೇದೋದಕ್ಕೆ ಮುಂದಾಗಿದ್ದ ಶ್ರೀಕಿ. ಆದ್ರೆ ಕಾರು ಕಂಪನಿಯ ಎಕ್ಸಿಕ್ಯೂಟಿವ್ ಸಿಗರೇಟ್ ಸೇವನೆಗೆ ನಿರಾಕರಣೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾರು ಕಂಪನಿಯ ಎಕ್ಸಿಕ್ಯೂಟಿವ್ ಜೊತೆ ಜಗಳವನ್ನ ಕೂಡ ಮಾಡಿಕೊಂಡಿದ್ದಂತೆ ಶ್ರೀಕಿ. ಗಲಾಟೆಯ ಬಳಿಕ ಕಾರನ್ನ 57 ಲಕ್ಷಕ್ಕೆ ಖರೀದಿ ಮಾಡಿದ್ರು ನಲಪಾಡ್ ಅವರು. ಸ್ವತಃ ಹಣ ಕೊಟ್ಟು ಕಾರನ್ನ ಖರೀದಿ ಮಾಡಿದ್ದ ನಲಪಾಡ್. 2015-2016ರಲ್ಲಿ ನಡೆದಂತಹ ಘಟನೆ ಇದು. ಲ್ಯಾವೆಲ್ಲಾ ರಸ್ತೆಯ ಸೆಕೆಂಡ್ ಹ್ಯಾಂಡ್ ಶೋರೂಮ್ನಲ್ಲಿ ಖರೀದಿಗೆ ತಯಾರಿಯನ್ನ ಮಾಡಿಕೊಂಡಿದ್ರು. ಈ ಸಂದರ್ಭದಲ್ಲಿ ಪೋರ್ಷೆ ಕಾರಿನ ಟೆಸ್ಟ್ ಡ್ರೈವ್ಗೆ ಕೂಡ ಮುಂದಾಗಿದ್ರು ನಲಪಾಡ್ ಅಂಡ್ ಗ್ಯಾಂಗ್. ನಲಪಾಡ್, ಶ್ರೀಕಿ, ಡಿಜಿಪಿ ಒಬ್ರು ಪುತ್ರನಿಂದ ಪೋರ್ಷೆ ಕಾರಿನ ಟೆಸ್ಟ್ ಡ್ರೈವ್ ಅನ್ನ ಮಾಡೋದಕ್ಕೆ ಹೋಗಿದ್ದಂಥದ್ದು. ಈ ಸಂದರ್ಭದಲ್ಲಿ ಸಿಗರೇಟ್ ಅನ್ನ ಸೇದೋದಕ್ಕೆ ಹೋಗಿದ್ದಾರೆ. ಮಾಡೋಂಗಿಲ್ಲ ಅಂತ ಕಾರ್ ಶೋರೂಮ್ ನಲ್ಲಿದ್ದಂತಹ ಎಕ್ಸಿಕ್ಯೂಟಿವ್ ಅವರು ಹೇಳಿದ್ದಾರೆ, ಮಾಡಬೇಡಿ ಅಂತ. ಅದೇ ಸಂದರ್ಭದಲ್ಲಿ ಜಗಳ ಕೂಡ ಮಾಡ್ಕೊಂಡಿದ್ರು ಇವರು. ಯಾಕೆ ಸೇದೋ ಹಂಗಿಲ್ಲ, ಏನಾಗುತ್ತೆ, ಹಂಗೆ ಹಿಂಗೆ ಅಂತ ಜಗಳವೆಲ್ಲ ಮಾಡ್ಕೊಂಡಿದ್ದ ನಂತರ ಅದೇ ಕಾರನ್ನ 57 ಲಕ್ಷ ಕೊಟ್ಟು ಖರೀದಿ ಮಾಡಿದ್ರು ನಲಪಾಡ್ ಅಂಡ್ ತಂಡ. ಹಾಗಾಗಿ ಈ ಎಲ್ಲಾ ಘಟನೆಗಳು ಸಾಕ್ಷಿಗಳಂತೆ ಇದೀಗ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಸ್ವತಃ ತಮ್ಮ ಹಣವನ್ನೇ ಕೊಟ್ಟು ಕಾರನ್ನ ತೆಗೆದುಕೊಂಡಿದ್ದಂಥದ್ದು ನಲಪಾಡ್ ಅಂಡ್ ತಂಡ. ಹಾಗಾಗಿ ಶ್ರೀಕಿಗೆ ಸಹಾಯ ಮಾಡಿರುವ ಕುರಿತಾಗಿ ಇದೀಗ ಒಂದಷ್ಟು ದಾಖಲೆಗಳು ಕೂಡ ಸಿಕ್ಕಿರೋದ್ರಿಂದ ಎಲ್ಲೋ ಒಂದ್ ಕಡೆ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಇನ್ನೊಂದಷ್ಟು ತೀವ್ರವಾದಂತಹ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ನಲಪಾಡ್, ಶ್ರೀಕಿ, ಡಿಜಿಪಿ ಒಬ್ಬರು ಪುತ್ರನಿಂದ ಪೋರ್ಷೆ ಕಾರಿನ ಟೆಸ್ಟ್ ಡ್ರೈವ್ ಅನ್ನ ಕೂಡ ಮಾಡಲಾಗಿತ್ತು. ಟೆಸ್ಟ್ ಡ್ರೈವ್ಗೆ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ಕಾರ್ನಲ್ಲೇ ಕೂತ್ಕೊಂಡು ಸಿಗರೇಟ್ ಅನ್ನ ಸೇದೋದಕ್ಕೆ ಹೋಗ್ತಾರೆ. ಸಿಗರೇಟ್ ಸೇದಬಾರ್ದು ಅಂತ ಕಾರು ಕಂಪನಿಯ ಎಕ್ಸಿಕ್ಯೂಟಿವ್ ಹೇಳ್ತಾರೆ ಈ ಸಂದರ್ಭದಲ್ಲಿ. ಹಾಗಾಗಿ ಹೇಳ್ದಂತ ಸಂದರ್ಭದಲ್ಲಿ ಜಗಳ ಕೂಡ ಆಗಿರುತ್ತೆ, ಗಲಾಟೆ ಮಾಡ್ಕೊಳ್ತಾರೆ. ಗಲಾಟೆ ಎಲ್ಲ ಮುಗಿದ ಬಳಿಕ 57 ಲಕ್ಷ ಕೊಟ್ಟು ನಲಪಾಡ್ ಅಂಡ್ ತಂಡ ಆ ಒಂದು ಕಾರನ್ನ ತೆಗೆದುಕೊಳ್ಳುತ್ತೆ. 2015-2016ರಲ್ಲಿ ಐಷಾರಾಮಿ ಪೋರ್ಷೆ ಕಾರಿನ ಟೆಸ್ಟ್ ಡ್ರೈವ್ ಅನ್ನ ಹೋಗಿದ್ದಂಥದ್ದು. ರಾಜ್ಯದಲ್ಲಿ ಭಾರಿ ಸದ್ದನ್ನ ಮಾಡ್ತಾ ಇದೆ ಇದೀಗ.
ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಎಸ್ ಅಜಯ್, ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಇದೀಗ ಕೆಲವೊಂದಷ್ಟು ರೀತಿಯಾದಂತಹ ದಾಖಲೆಗಳು ಕೂಡ ಸಿಕ್ಕಿದೆ. ಜೊತೆಯಲ್ಲಿ ಶ್ರೀಕಿಯ ಐಷಾರಾಮಿ ಜೀವನವೇ ಇದೀಗ ಎಲ್ಲೋ ಒಂದ್ ಕಡೆ ನಲಪಾಡ್ ಅವ್ರಿಗೆ ಸಂಕಷ್ಟವನ್ನ ತಂದೊಡ್ಡಿರುವಂತದ್ದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತ ಸುಕನ್ಯ, ಅಂದ್ರೆ ಹ್ಯಾರಿಸ್ ಮನೆ ಮೇಲೆ ದಾಳಿ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿನ ಕಲೆ ಹಾಕಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನ್ ಹ್ಯಾಕರ್ ಶ್ರೀಕಿ ಏನಿದಾನೆ, ಈತ ಸಾಕಷ್ಟು ಶೋಕಿಯನ್ನ ಮಾಡ್ತಾ ಇದ್ದ. ಐ5 ಕಾರ್ಗಳ ಜೊತೆ ಓಡಾಡುವಂಥದ್ದು, ಜೊತೆಗೆ ಪ್ರತಿಷ್ಠಿತ ಒಂದು ಲಾಡ್ಜ್ಗಳಲ್ಲಿ ಉಳಿದುಕೊಳ್ಳುವಂಥದ್ದು, ಈ ಎಲ್ಲದಕ್ಕೂ ಕೂಡ ಪ್ರತಿಯೊಂದು ಖರ್ಚನ್ನ ಇಲ್ಲಿ ನಲಪಾಡವರೇ ಫೈನಾನ್ಸ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಿ ಪ್ರಾಥಮಿಕ ತನಿಖಾ ಹಂತದಲ್ಲಿ ಹಿಂದೆ ಇಡಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಅಂದ್ರೆ ಶ್ರೀಕಿಗೆ ಹಣದ ವ್ಯವಹಾರದ ಒಂದು ದಾಖಲೆಯೊಂದಿಗೆ ಇಡಿ ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಶ್ರೀಕಿ ಫೈನಾನ್ಸ್ ಮಾಡಿದ್ದು ಇಬ್ರು ಅಂದ್ರೆ ಇಲ್ಲಿ ನಲ್ಪಾಡ್ ಆಗಿರ್ಬೋದು, ಅದ್ರ ಜೊತೆಗೆ ಮತ್ತೊಬ್ಬ ಸ್ನೇಹಿತ ಏನಿದ್ದಾನೆ ಆತ ಕೂಡ ಇಬ್ರು ಸೇರ್ಕೊಂಡು ಇದನ್ಗೆ ಫೈನಾನ್ಸ್ ಅನ್ನ ಮಾಡ್ತಾ ಇದ್ರು. ಈತ ಫೈನಾನ್ಸ್ ಮಾಡೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕೆಲವೊಂದಷ್ಟು ಬಿಟ್ಕಾಯಿನ್ ಗಳಲ್ಲಿ ಹೂಡಿಕೆ ಮಾಡುವಂಥದ್ದು, ಜೊತೆಗೆ ಬೇರೆ ಬೇರೆ ವ್ಯವಹಾರಗಳನ್ನ ಮಾಡಿಕೊಂಡು ಬಿಟ್ಕಾಯಿನ್ ಮೂಲಕವಾಗಿ ಕ್ರಿಪ್ಟೋ ಕರೆನ್ಸಿಯ ಕನ್ವರ್ಟ್ ಮಾಡಿಕೊಂಡು ನಂತರ ಹಣವನ್ನ ಬೇರೆ ಕಡೆ ಕಳಿಸಿ ಅವ್ರಿಗೆ ಬೇಕಾಗಿದ್ದಂತ ಅಕೌಂಟ್ ಮೂಲಕವಾಗಿ ಇಲ್ಲಿ ಇವ್ರಿಗೆ ಹಣವನ್ನ ಕೊಡ್ತಾ ಇದೆ ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಇಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ 2015-16 ಈ ನಲ್ಪಾಡ್ಗೆ ಶ್ರೀಕಿ ಪರಿಚಯ ಆಗಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ವ್ಯವಹಾರಗಳು ಕೂಡ ಇಬ್ರು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳು ಇದೀಗ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ನಲ್ಪಾಡ್ ಏನಿದ್ದಾನೆ ಅದರ ಜೊತೆಗೆ ಒಬ್ಬ ಡಿಜಿಪಿ ಪುತ್ರ ರಿಷಬ್ ಅಂತ ಹೇಳಿ ಮತ್ತೊಬ್ಬ ವ್ಯಕ್ತಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರಿಬ್ರು ಸೇರ್ಕೊಂಡು ಶ್ರೀಕಿಗೆ ಒಂದು ಕಾರನ್ನ ಕೊಡಿಸ್ಬೇಕು ಅಂತ ಹೇಳಿ ಮುಂದಾಗಿರ್ತಾರೆ. ಅದಕ್ಕಾಗಿ ಲೆವೆಲ್ ರಸ್ತೆಯಲ್ಲಿರುವಂತಹ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ಕೂಡ ಹೋಗಿರ್ತಾರೆ. ಅಲ್ಲಿ ಪೋರ್ಷೆ ಕಾರು ಅಂದ್ರೆ ಕಾಸ್ಟ್ಲಿ ಕಾರ್ ಆಗಿರುತ್ತೆ. ಅದು ವ್ಯಾಲ್ಯೂಷನ್ ಬಂದ್ಬಿಟ್ಟು ಆವಾಗಿನ ಲೆಕ್ಕದಲ್ಲಿ ಆಲ್ಮೋಸ್ಟ್ 57-60 ಲಕ್ಷ ಇತ್ತು ಅಂತ ಹೇಳಾಗ್ತದೆ. ಅದು ಸೆಕೆಂಡ್ ಹ್ಯಾಂಡ್ ಕಾರ್ಗೆ ಯಾವಾಗ ಶ್ರೀಕಿ ಆ ಕಾರ್ ನನ್ಗೆ ಬೇಕು ಅಂತ ಹೇಳ್ತಾನೋ ಅವಾಗ ಇಮಿಡಿಯೇಟ್ ಆಗಿ ನಲ್ಪಾಡ್ ಹಾಗೂ ಶ್ರೀಕಿ ಹಾಗೂ ಡಿಜಿಪಿ ಅವರ ಮತ್ತೊಬ್ಬ ಪುತ್ರ ಏನಿದಾನೆ ಆತ 3 ಜನ ಹೋಗಿ ಪೋರ್ಷೆ ಕಾರ್ನಲ್ಲಿ ಟೆಸ್ಟ್ ಡ್ರೈವ್ಗೆ ಹೋಗಿರ್ತಾರೆ. ಈ ವೇಳೆ ಶ್ರೀಕಿಗೆ ಸಾಕಷ್ಟು ಚಟ ಇರುತ್ತೆ. ಅಂದ್ರೆ ಮದ್ಯಪಾನ ಮಾಡೋದಕ್ಕಿಂತ ಹೆಚ್ಚಾಗಿ ಆತ ಸಿಗರೇಟ್ ಚೈನ್ ಸ್ಮೋಕರ್ ಆಗಿರ್ತಾನೆ. ಎಲ್ಲೇ ಹೋದ್ರು ಕೂಡ 5 ನಿಮಿಷ ಕೂಡ ಇರೋದಿಲ್ಲ, ಅವನು ಸಿಗರೇಟ್ ಅನ್ನ ಹಂಚ್ಕೋತಾನೆ ಇರ್ತಾನೆ ಅಂತ ಹೇಳಿ ಈಗಾಗಲೇ ಪೊಲೀಸರಿಗೆ ಇಡಿ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ. ಯಾವಾಗ ಒಂದು 57 ಲಕ್ಷ ಬೆಲೆಯ ಕಾರಿನಲ್ಲಿ ಕೂತ್ಕೊಂಡಂತ ಸಂದರ್ಭದಲ್ಲಿ ಟೆಸ್ಟ್ ಡ್ರೈವ್ಗೆ ಹೋಗುವಾಗ ಈ 3 ಜನರು ಕೂಡ ಸಿಗರೇಟ್ ಹಂಚಕ್ಕೆ ಮುಂದಾಗ್ತಾರೆ. ಆದ್ರೆ ಅಲ್ಲಿ ಮಾರ್ಕೆಟಿಂಗ್ ಒಬ್ಬ ಅಂದ್ರೆ ಕಾರ್ನ ಯಾರೇ ಟೆಸ್ಟ್ ಡ್ರೈವ್ ತಗೊಂಡೋಗುವಂತ ಸಂದರ್ಭದಲ್ಲಿ ಜೊತೆಯಲ್ಲಿ ಮತ್ತೊಬ್ಬ ಕಂಪ್ನಿಗೆ ಸೇರಿದಂತ ಸಿಬ್ಬಂದಿ ಕೂಡ ಬಂದಿರ್ತಾರೆ. ಆ ಕಾರ್ನ ಎಕ್ಸಿಕ್ಯೂಟಿವ್ ಮುಂದೆ ಕಾರ್ನಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಕಾರನ್ನ ಒಳಗಡೆ ಸಿಗರೇಟ್ ಸೇದಬಾರ್ದು ಅಂತ ಹೇಳಿರ್ತಾರೆ. ಆಯ್ತು ಅಂತ ಹೇಳಿ ಸುಮ್ಮನೆ ಇದ್ದಂತ ನಂತರವಾಗಿ ಮತ್ತೆ ಕಂಪ್ನಿಗೆ ಹೋಗಿ ಆ ಕಾರನ್ನ 57 ಲಕ್ಷ ಕೊಟ್ಟು ಕಾರನ್ನ ಖರೀದಿನ ಮಾಡ್ತಾರೆ. ನಂತರ ಅಲ್ಲೇ ಮುಂದೆ ಕೂತ್ಕೊಂಡು ಕಾರಿನ ಶೋರೂಮ್ ಮುಂದೆನೆ ಕೂತ್ಕೊಂಡು ಅಲ್ಲ ಸಿಗರೇಟ್ ಅನ್ನ ಹಂಚ್ಕೊಂಡು ಸಿಗರೇಟ್ ಆಶ್ ಟ್ರೇನ ಒಂದು ಸೀಟ್ ಮೇಲೆ ಇಟ್ಕೊಂಡು ಅಲ್ಲಿ ಆಶ್ ಟ್ರೇನ ಹೊಡಿತಾರೆ. ನಂತರ ಬೇಕು ಅಂತಾನೆ ಅದು ಕಾರಿನ ಸೀಟ್ ಮೇಲೆ ಬೆಂಕಿ ಹಚ್ಚಿ ಒಂದು ಮಂಡಾಟವನ್ನು ಕೂಡ ಮಾಡಿರ್ತಾರೆ. ನಂತರ ಕೆಲವೊಂದಷ್ಟು ದಿನಗಳ ಕಾಲ ಕಾರುಗಳನ್ನ ಯೂಸ್ ಮಾಡ್ಕೊಂಡು ಪೋರ್ಷೆ ಕಾರನ್ನ ಅದೇ ಕಾರನ್ನ ಮತ್ತೆ ಅದೇ ಶೋರೂಮ್ಗೆ ಹೋಗಿ 47 ಲಕ್ಷಕ್ಕೆ ಅಂದ್ರೆ 10 ಲಕ್ಷ ಕಡಿಮೆಗೆ ಮಾರಿರ್ತಾರೆ. ಈ ಎಲ್ಲವೂ ಕೂಡ ಹಣದ ವ್ಯವಹಾರವನ್ನ ನಲ್ಪಾಡು ಹಾಗೂ ರಿಷಬ್ ಏನಿದ್ದಾರೆ ಡಿಜಿಪಿ ಪುತ್ರ ಇವರಿಬ್ಬರೇ ನೋಡ್ಕೊಂಡಿರ್ತಾರೆ. ಹೀಗಾಗಿ ಇದೇ ವಿಚಾರಕ್ಕೆ ಸಿಐಡಿ ಒಂದು SIT ವಿಚಾರಣೆ ಕೂಡ ಒಂದು ತನಿಖೆಯನ್ನ ನಡೆಸಿತ್ತು. ನಂತರ ನಲ್ಪಾಡ್ ಹಾಗೂ ರಿಷಬ್ನ ವಿಚಾರಣೆಯನ್ನು ಕೂಡ SIT ಟೀಮ್ ವಿಚಾರಣೆಯನ್ನ ಮಾಡಿ 2024ರಲ್ಲಿ ಸಿಐಡಿ ಒಂದು ಕೆಲವೊಂದಷ್ಟು ಮಾಹಿತಿನ ಕೂಡ ಪಡ್ಕೊಂಡಿದ್ರು. ಅದೇ ವಿಚಾರವಾಗಿ ಇದೀಗ ಇಡಿ ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದರೆ ಕಾರು ಖರೀದಿ ಹಾಗೂ ವಾಪಸ್ ಕೊಟ್ಟಿದ್ದ ವಿಚಾರಕ್ಕೆ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ರಿಷಬ್ ಹಾಗೂ ನಲ್ಪಾಡ್ ವಿಚಾರಣೆ ನಡೆಸಿದಂತ SIT ಅಧಿಕಾರಿಗಳು ಒಂದು ಕೆಲವೊಂದಷ್ಟು ಮಾಹಿತಿಯನ್ನ ಜೊತೆಗೆ ಅಕೌಂಟ್ ಟ್ರಾನ್ಸಾಕ್ಷನ್ ಅಂದ್ರೆ ಅವಾಗ 57 ಲಕ್ಷ ಹಣವನ್ನ ಕೊಟ್ಟಿದ್ದು ಯಾರು, ಜೊತೆಗೆ ಯಾವ ಅಕೌಂಟ್ ಮೂಲಕವಾಗಿ ಈ ಒಂದು ಟ್ರಾನ್ಸಾಕ್ಷನ್ ನಡೆದಿದೆ ಎಲ್ಲವನ್ನು ಕೂಡ SIT ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ರು. ಸೊ ಅದಕ್ಕೆ ಈ ಒಂದು ಶ್ರೀಕಿ ಹಣದ ವ್ಯವಹಾರ ಏನಿದೆ ಇದನ್ನ ಮಾಡಿದ್ದಕ್ಕೇನೆ ಇಲ್ಲಿ ನಲ್ಪಾಡ್ಗೆ ನೇರವಾಗಿ ಸಂಕಷ್ಟ ಬಂದಿದೆ. ಜೊತೆಗೆ ಆತನಿಗೆ ಐಷಾರಾಮಿ ಜೀವನಕ್ಕೆ ಬೇಕಾಗಿದ್ದಂತ ಪ್ರತಿಯೊಂದು ವ್ಯವಸ್ಥೆಯನ್ನ ಶ್ರೀಕಿಗೆ ನಲ್ಪಾಡ್ ಮಾಡ್ತಾ ಇದ್ದ ಅನ್ನೋದು ಕೂಡ ಟ್ರಾನ್ಸಾಕ್ಷನ್ ಸೇರಿದಂತೆ ಕೆಲವೊಂದಷ್ಟು ಮಾಹಿತಿ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಯಾಕಂದ್ರೆ ತನಿಖೆ ವೇಳೆಯಲ್ಲಿ SIT ಅಧಿಕಾರಿಗಳು ಕೆಲವೊಂದು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಒಂದು SIT ಒಂದು ಚಾರ್ಜ್ ಶೀಟ್ ತನಿಖೆನ ಇದುವರೆಗೂ ಕೂಡ ಮಾಡಿಲ್ಲ. ಚಾರ್ಜ್ ಶೀಟ್ ತನಿಖೆ ಅಂತದ್ರಲ್ಲಿ ಯಾಕೆ ಇಲ್ಲಿ ನಲ್ಪಾಡ್ ಹೆಸರನ್ನ ಕೈ ಬಿಟ್ಟಿದ್ದಾರೆ ಅನ್ನುವಂತ ಕೆಲವೊಂದು ವಿಚಾರಗಳು ಕೂಡ ಅನುಮಾನ ಹುಟ್ಟಾಗ್ತಾ ಇದೆ.
ಹೀಗಾಗಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ರೆ ಸದ್ಯ ಮುಂದಿನ ದಿನಗಳಲ್ಲಿ ಇವರೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಕೂಡ ಇರುವಂತದ್ದು. ಎಸ್, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ. ರಾಜ್ಯದಲ್ಲಿ ಭಾರೀ ಸದ್ದನ ಮಾಡಿದಂತಹ ಬಿಟ್ಕಾಯಿನ್ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪ ಸಂಬಂಧ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಈಗ ಆಲ್ರೆಡಿ ಕಾಂಗ್ರೆಸ್ ಶಾಸಕ ಹಾಗೂ ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪ್ಪಾಡ್, ಮಾಜಿ ಕೇಂದ್ರ ಸಚಿವ ಕೆ ರೆಹಮಾನ್ ಖಾನ್ ಮೊಮ್ಮಗ ಹಕೀಬ್ ಖಾನ್ ಮತ್ತು ಕುಖ್ಯಾತ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಮನೆ, ಇವರೆಲ್ಲ ಮನೆಗಳನ್ನ ಈಗ ಆಲ್ರೆಡಿ ಪರಿಶೀಲನೆ ಮಾಡಿದೆ, ದಾಖಲೆಗಳನ್ನು ಪರಿಶೀಲನೆ ಮಾಡಿದೆ. ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ವಿದೇಶಿ ವ್ಯವಹಾರವನ್ನು ಕೂಡ ನಲಪಾಡ್ ಅವರು ಮಾಡಿದ್ರು, ಆ ಒಂದಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದೆ. ಮಹತ್ವದ ವಿಚಾರಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇನ್ನು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಒಂದು ವಿಚಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಆಲ್ರೆಡಿ ಇಡಿ ಅಧಿಕಾರಿಗಳು ಸತತವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ.